ಇನ್ನು ಬಿಜೆಪಿ ಪ್ರತಿಭಟನೆಗೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ. ರೈತರ ಸಮಸ್ಯೆ ಆಲಿಸಿ ಅಂತ ಕಾಂಗ್ರೆಸ್ನವರು ಎತ್ತಿನ ಗಾಡಿ ಪ್ರೊಟೆಸ್ಟ್ ಮಾಡಿದರು. ಸದನವನ್ನ ನಡೆಯೋದಕ್ಕೂ ಬಿಡ್ತಿಲ್ಲ ಅಂತ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಕಲಾಪಕ್ಕೆ ಬಿಜೆಪಿ ಅಡ್ಡಿಪಡಿಸ್ತಾ ಇದೆ ಅಂತ ಕಾಂಗ್ರೆಸ್ನವರು ಕೂಡ ಬೀದಿಗಿಳಿದ್ರು. ಹಸಿರು ಶಾಲು ಧರಿಸಿ ಕಾಂಗ್ರೆಸ್ನ ಹಲವು ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಕಲಾಪ ಸುಗಮವಾಗಿ ನಡಲಿಕ್ಕೆ ಬಿಡ್ತಿಲ್ಲ ಅಂತೇಳಿ ಎತ್ತಿನ ಗಾಡಿ ತಗೊಂಡ್ಬಿಟ್ರು. MLAಗಳು ಬಂದು ಎತ್ತಿನ ಗಾಡಿ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಜನವಿರೋಧಿ ಬಿಜೆಪಿಗೆ ರಾಜ್ಯದಲ್ಲಿ ಕಾಡ್ತಾ ಇರ್ತದೆ. ಜನವಿರೋಧಿ ಬಿಜೆಪಿಗೆ ಡಿಕೆಶಿ ಸಿಎಂ ಆದ ನಂತರ ನಡೀತಿರುವಂತಹ ಮೊದಲ ಕಲಾಪ ಇದು. ಬಿಜೆಪಿಯ ಪ್ರತಿಭಟನೆ ನಡುವೆನೇ ಹಲವು ವಿಧೇಯಕಗಳ ಅಂಗೀಕಾರ ಮಾಡಲಾಗಿದೆ. ಒಂದು ಕಡೆ ಬಿಜೆಪಿ ಪ್ರತಿಭಟನೆ ಅಥವಾ ವಿಧೇಯಕಗಳ ಅಂಗೀಕಾರ ಆಯಿತು. ಸದನ ಗದ್ದಲದ ಮಧ್ಯೆಯೇ ಅಂಗೀಕಾರ ಆಗಿದ್ದಾವೆ ವಿಧೇಯಕಗಳು. ಏನು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಸೆಷನ್ 6 ತಿಂಗಳು ಒಂದ್ಸಲ ನಡೆಯೋದು, ಏನು ದಿನ ನಡೆಯಲ್ಲ ಅದು. ಹಾಗಾಗಿ ವಿಧೇಯಕಗಳು ಏನೇನಿರುತ್ತೋ ಎಲ್ಲವನ್ನೂ ಕೂಡ ಸರ್ಕಾರ ಪಾಸ್ ಮಾಡಿಸುವಂತಹ ಕೆಲಸವನ್ನು ಮಾಡಿದೆ. ಅಂಗೀಕಾರ, ಅನುಮೋದನೆ ಎಲ್ಲವೂ ಕೂಡ ಪಟಾಪಟ್ ಅಂತ ಮಾಡಿ ಮುಗಿಸಾಕಿದ್ದಾರೆ. ಯಾವುದೇ ರೀತಿ ವಿರೋಧ ಅಂದರೆ ಸಂಖ್ಯೆ ಎಲ್ಲದೂ ಕೂಡ ಕಾಂಗ್ರೆಸ್ ಜಾಸ್ತಿ ಇದೆ ಅಲ್ವಾ, ಸಹಜವಾಗಿಯೇ ಇದೆಲ್ಲವೂ ಕೂಡ ಈಸಿ ಆಗುತ್ತೆ. ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ.